ನೃತ್ಯ ಕ್ಷೇತ್ರದ ಇತ್ತೀಚೆಗಷ್ಟೇ ನಾನು ಇವರ ಬಗ್ಗೆ ಬರೆದಂಥ ಲೇಖನ ಅದನ್ನು ಹಾಗೇ ಓದಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಪ್ರಯತ್ನವನ್ನು ಮಾಡ್ತೀನಿ. ನೃತ್ಯ ಕ್ಷೇತ್ರದ ಸರಸ್ವತಿ ಶುಭಾ ಧನಂಜಯ್. ಮಲೆನಾಡು ಎಂದರೆ ದಟ್ಟವಾದ ಕಾಡು, ನಿರಂತರ ಸುರಿಯುವ ಮಳೆ, ಪ್ರಕೃತಿಯ ಸೊಬಗು ಇತ್ಯಾದಿಗಳು ನೆನಪಿಗೆ ಬರುತ್ತದೆ. ವೈಭವದಿಂದ ಧುಮುಕುವ ಜಲಪಾತಗಳಿಂದ ಆವೃತಗೊಂಡಿದ್ದು ನೋಡುವ ಕಣ್ಣಿಗೆ ಒಂದು ನಿಜವಾದ ಪ್ರಕೃತಿಯ ಚಿತ್ರಣವನ್ನಾಗಿ ಮೂಡಿಸುತ್ತದೆ. ಬಹುಪಾಲು ಪ್ರದೇಶವು ಹಚ್ಚ ಹಸಿರಿನ ಭತ್ತದ ತೆನೆಗಳ ಗಾಳಿಯಲ್ಲಿ ತೂಗಾಡುವ ದೃಶ್ಯವು ಆ ಜಾಗವನ್ನು ಒಂದು ಚಿತ್ರ ಸದೃಶ್ಯ ಪ್ರದೇಶವನ್ನಾಗಿ ಮೂಡಿಸುತ್ತದೆ. ನಮ್ಮ ಇವತ್ತಿನ ಸಾಧಕರು ನೃತ್ಯದಲ್ಲಿ ಸರಸ್ವತಿ ಎಂದೇ ಪ್ರಖ್ಯಾತರು. ತಂದೆ ಶ್ರೀ ನರಸಿಂಹಯ್ಯ ವೃತ್ತಿಯಲ್ಲಿ ಇಂಜಿನಿಯರ್, ಪ್ರವೃತ್ತಿಯಲ್ಲಿ ಸಾಹಿತಿಗಳು, ನೃತ್ಯಕ್ಕೆ ಅನೇಕ ಸಾಹಿತ್ಯವನ್ನು ಬರೆದುಕೊಟ್ಟಿದ್ದಾರೆ. ತಾಯಿ ಲೋಲಾಕ್ಷಮ್ಮರವರು ಸಮಾಜ ಸೇವಕರು ಹಾಗೆ ಕಲಾ ಪೋಷಕರು. ತಂದೆ ಮತ್ತು ತಾಯಿಯವರ ಮಾರ್ಗದರ್ಶನ ಸತತ ಪ್ರೋತ್ಸಾಹವಾಗಿ ಇಂದು ಈ ಕ್ಷೇತ್ರದಲ್ಲಿ ನೆರವೇರಲು ಸಾಧ್ಯವಾಗಿದೆ. ತೀರ್ಥಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ಪಯಣವನ್ನು ಬೆಳೆಸ್ತಾರೆ. ಮಹಾರಾಣಿ ಕಾಲೇಜಿನಲ್ಲಿ ವ್ಯಾಸಂಗ. ಇಂದು ನೃತ್ಯದಲ್ಲೂ ಮಹಾರಾಣಿಯಾಗಿದ್ದಾರೆ. ಕಥಕ್ ಮತ್ತು ಭರತನಾಟ್ಯ ಎರಡೂ ನೃತ್ಯ ಪ್ರಕಾರಗಳು ಕೂಡ ಸಂಯನಿಸಿಕೊಂಡಿದ್ದಾರೆ. ಇಂದು ಪ್ರತಿಭಾನ್ವಿತ ನೃತ್ಯ ಕಲಾವಿದೆಗಳು ಅವರ ಶ್ರಮದ ಜೊತೆಗೆ ಗುರುಗಳಾಗಿ ದೊರಕಿದ್ದು, ಗುರು ವಿದ್ವಾನ್ ಶ್ರೀ ಮಧುರೈ SV ಶ್ರೀನಿವಾಸ್, ವಿದ್ವಾನ್ ಶ್ರೀ ಭಾಸ್ಕರ್, ವಿದುಷಿ ಶ್ರೀಮತಿ ಪದ್ಮಾ ಸುಬ್ರಹ್ಮಣ್ಯಂ, ವಿದುಷಿ ಶ್ರೀಮತಿ ಡಾಕ್ಟರ್ ಮಾಯಾರಾವ್ ಕಥಕ್. ಒಬ್ಬ ಸಮರ್ಪಿತ ನೃತ್ಯದ ಕೊಂಡಿಯಾಗಿ ಗ್ರಾಮೀಣ ಪ್ರದೇಶದ ಪ್ರತಿಭಾನ್ವಿತ ಕಲಾವಿದರನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಸಮಾಜದ ಎಲ್ಲ ವರ್ಗಗಳಲ್ಲೂ ಶಾಸ್ತ್ರೀಯ ಕಲೆಗಳ ಗಟ್ಟಿತನಕ್ಕೆ ಇಂಬನ್ನು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಪ್ರಮುಖ ಭರತನಾಟ್ಯ ನರ್ತಕಿಯರಲ್ಲಿ ಒಬ್ಬರು. ಗುರು, ನೃತ್ಯ ಸಂಯೋಜಕಿ ಮತ್ತು ಬಹುಮುಖ ಕಲಾವಿದೆ. ನೃತ್ಯದ ಗೋಷ್ಠಿಗಳು ಮತ್ತು ನೃತ್ಯ ಬಾಲೆಯೊಂದಿಗೆ ದೇಶಾದ್ಯಂತ ಪ್ರತಿಷ್ಠಿತ ವೇದಿಕೆಯಲ್ಲಿ ಪ್ರದರ್ಶಕರಾಗಿ ಜನಮಾನಸಗಳಲ್ಲಿ ನೆಲೆಯೂರಿದ್ದಾರೆ. ಅಮೃತಮಥನ, ನರಕಾಸುರ ವಧೆ, ಕಣ್ಮಣಿ ಕೃಷ್ಣ, ಹರಿಹರ ಮಿಲನ, ಸಾಂಪ್ರದಾಯಿಕ ಮತ್ತು ಸಮಕಾಲೀನ ನೃತ್ಯಗಳಲ್ಲಿ ಸಂಯೋಜನೆಗೆ ಹೆಸರುವಾಸಿಯಾಗಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಇಂದು ಸಹ ಅವರು ಚೆನ್ನಮ್ಮನ ವೇಷಧಾರಿಯಾಗಿ ವೇದಿಕೆಯಲ್ಲಿ ನಿಂತರೆ ಕಿತ್ತೂರು ರಾಣಿ ಚೆನ್ನಮ್ಮನ ಎನ್ನುವ ಹಾಗೆ ಅವರ ಪಾತ್ರದಲ್ಲಿ ತಲ್ಲೀನರಾಗುತ್ತಾರೆ. ಪ್ರತಿಯೊಂದು ಪಾತ್ರವನ್ನು ಅವರು ಅನುಭವಿಸಿ ಆ ಪಾತ್ರದ ಪರಕಾಯ ಪ್ರವೇಶವನ್ನು ಮಾಡುತ್ತಾರೆ. ಅದು ಅವರಿಗೆ ಒಲಿದ ಸಾಧನೆ. ಸಾಂಸ್ಕೃತಿಕ ರಾಯಭಾರಿಯಾಗಿ ಗುರುತಿಸಲ್ಪಟ್ಟಿರುವ ಶುಭಾರವರು UK, UN, ಮಾಲ್ಡಿವ್ಸ್, ಚೀನಾ, ಆಸ್ಟ್ರೇಲಿಯಾ ಮತ್ತು ಪ್ರಮುಖ ಉತ್ಸವಗಳಲ್ಲಿ ಜಾಗತಿಕ ಭಾರತೀಯ ಶಾಸ್ತ್ರೀಯ ನೃತ್ಯವನ್ನು ಪ್ರತಿಪಾದಿಸ್ತಾ ಬಂದಿದ್ದಾರೆ. ನಾಟ್ಯಾಂತರ ರಂಗವನ್ನು 1987ರಲ್ಲಿ ಸ್ಥಾಪನೆ ಮಾಡ್ತಾರೆ. ನಂತರ ಕರ್ಣವನ್ನು 2006ರಲ್ಲಿ ಸ್ಥಾಪನೆ ಮಾಡ್ತಾರೆ. ಶಾಸ್ತ್ರೀಯ ನೃತ್ಯ, ಗಾಯನ ಮತ್ತು ವಾದ್ಯ ಸಂಗೀತ, ಯೋಗದಲ್ಲಿ ಕಠಿಣ ತರಬೇತಿಯ ಮೂಲಕ ಯುವ ಪೀಳಿಗೆಯ ಕಲಾವಿದರನ್ನು ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ನೃತ್ಯ ಪಯಣದ 25 ವರ್ಷಗಳ ನೆನಪಿಗಾಗಿ ಬೆಳ್ಳಿ ಗೆಜ್ಜೆ ರಾಷ್ಟ್ರೀಯ ನೃತ್ಯ ಉತ್ಸವವನ್ನು ವರ್ಷದ ಅತ್ಯುತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಆಚರಿಸಲಿದ್ದಾರೆ. ಅವರು ಶ್ರೀ ಶಂಕರ ಟಿವಿಯಲ್ಲಿ ನಾಟ್ಯ ಮಾಧುರಿ ಮತ್ತು ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮೈಸೂರಿನ ದಸರಾ ಉತ್ಸವದ ಕಾರ್ಯಕ್ರಮಗಳಲ್ಲಿ 680 ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ನೃತ್ಯಗಾರರೊಂದಿಗೆ ಪ್ರದರ್ಶನವನ್ನು ಸಂಯೋಜನೆ ಮಾಡಿದ್ದಾರೆ. ಇದು ಹೆಗ್ಗಳಿಕೆಯ ನಿಜವಾದ ಮಾತು. ಇನ್ನು ಪ್ರಶಸ್ತಿಗಳತ್ತ ಗುರುಸಾದಂಥ ಅನೇಕ ಪುಟಗಳಿದೆ, ಕೆಲವನ್ನು ಮಾತ್ರ ಹೇಳುತ್ತೇನೆ ಸಮಯದ ಅಭಾವವಾಗಿ. ಅವರ ಕಲಾಶ್ರೇಷ್ಠತೆಗೆ ಕೊಡುಗೆಯಾಗಿ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಪಡೆದಿದ್ದಾರೆ. ಕೆನಡಾದ ಮಾಂಟ್ರಿಯಲ್ ವಿಶ್ವವಿದ್ಯಾಲಯದಲ್ಲಿ FCHE ಫೆಲೋಶಿಪ್, ಶ್ರೀ ಕೆಂಪೇಗೌಡ ಪ್ರಶಸ್ತಿ, ನೃತ್ಯ ಸರಸ್ವತಿ, ಜ್ಞಾನ ಸರಸ್ವತಿ, ಯುಗಾದಿ ಪುರಸ್ಕಾರ, ರಾಷ್ಟ್ರೀಯ ಪ್ರಶಸ್ತಿಗಳು, ಡಾಕ್ಟರ್ ಪುಟ್ಟರಾಜ ಗವಾಯಿ ಕೃಪಾಭೂಷಣ, ಹಂಸ ಸನ್ಮಾನ್, ಹೀಗೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ನೃತ್ಯದ ಸಿಂಚನವನ್ನು ಮೂಡಿಸಿದರೆ ಪತಿ ಶ್ರೀ ಧನಂಜಯರವರು ವೇದಿಕೆಯಲ್ಲಿ ನೃತ್ಯವನ್ನು ಶುಭಾರವ ಜೊತೆ ಅನೇಕ ರೂಪಗಳಲ್ಲಿ ಹೆಜ್ಜೆ ಹಾಕಿದುಂಟು. ಒಬ್ಬ ಅತ್ಯುತ್ತಮ ಸಂಘಟನೆಗಾರ. ಹಾಗೆ ಇಬ್ಬರು ಮಕ್ಕಳು ಕೂಡ ನೃತ್ಯದ ಸಾಂಗತ್ಯದಲ್ಲಿದ್ದಾರೆ. ಮಾಯಾ ಮತ್ತು ಮುದ್ರಾ, ಕಥಕ್, ಭರತನಾಟ್ಯ ಮತ್ತು ಒಡಿಸ್ಸಿ, ಈ 3 ನೃತ್ಯದಲ್ಲಿ ಪರಿಣಿತಿಯನ್ನು ಪಡೆದುಕೊಂಡಿದ್ದಾರೆ. ಇಂತಹ ಅದ್ಭುತವಾದಂತಹ ಕಲಾವಿದೆ, ಗುರು ಎಲ್ಲವನ್ನು ಒಳಗೊಂಡಂಥವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ದಂಪತಿಗಳಿಬ್ಬರು ಹಾಗೆ ಈ 3 ಜನ ಮಕ್ಕಳ ತಂದೆ ತಾಯಿಯರು ಕೂಡ ಜೊತೆಯಾಗಬೇಕು ವೇದಿಕೆಯಲ್ಲಿ ಅಂತ ಕೇಳ್ತೀನಿ. ಇದು ನಮ್ಮ ಸಂಸ್ಕಾರ, ಸಂಸ್ಕೃತಿ. ಹೆಣ್ಣು ಮಕ್ಕಳಿಗೆ ಈ ಅರಿಶಿನ ಕುಂಕುಮ ಈ ಭಾಗವನ್ನು ಕೊಟ್ಟು ಮಾಡೋದಿದೆಯಲ್ಲ, ಅದು ನಮ್ಮ ಸನಾತನ ಧರ್ಮದಿಂದ ನಡ್ಕೊಂಬಂದಿರುವಂಥ ಪದ್ಧತಿ. ಅದನ್ನು ಖಂಡಿತ ಭಾವನಾ ಅವರು ಮಾಡ್ತಿದ್ದಾರೆ. ನಮ್ಮ ಪ್ರೀತಿಯ ಹೆಮ್ಮೆಯ ಕಲಾವಿದೆ ವಿದುಷಿ ಶುಭಾ ಧನಂಜಯ್. ನಮ್ಮ ನಾಟ್ಯ ಸರಸ್ವತಿಯನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಸರಸ್ವತಿ ಅಂದರೆ ನಮ್ಗೆ ಖುಷಿ ಆಗುತ್ತೆ, ಅನೇಕ ಪದಗಳು ಸಿಗಲಿದೆ ಅಂತ. ಹಾಗಾಗಿ ಬನ್ನಿ ಮೇಡಮ್, ನಿಮ್ಮ ಮಾತುಗಳಿಗೆ ನಾವು ಕಿವಿ ಆಗ್ತಿದ್ದೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನ್ನ ಪ್ರೀತಿಯ
ಸಹೋದ್ಯೋಗಿಗಳೇ ಅಂತ ಕರಿಬಹುದಾ, ಬಹಳ ಉನ್ನತ ಮಟ್ಟದಲ್ಲಿ ನಮ್ಮ ನೃತ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಲಾವಿದರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಲಾಬಂಧುಗಳೇ, ಕಲಾವಿದರೇ, ಪೋಷಕರೇ, ಇಂದು ಬಹಳ ಸುದಿನ ಅಂತ ಹೇಳಿ ನಿಮಗೂ ಗೊತ್ತು, ನನಗೂ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೂರು ಉದಯೋನ್ಮುಖ ಭರತನಾಟ್ಯ ಕಲಾವಿದರ ಒಂದು ಗೆಜ್ಜೆ ಪೂಜೆಯ ಸಂದರ್ಭ. ಬಹಳ ಸಂತೋಷ ಆಯಿತು. ಬಂದಿದ ತಕ್ಷಣ, ನೋಡಿದ ತಕ್ಷಣ ಆ ಮಕ್ಕಳು ಚಿಕ್ಕ ಮಕ್ಕಳು ಅಂತ ಅನ್ನಿಸ್ಲೇ ಇಲ್ಲ. ದ ಪ್ರೆಸೆಂಟೇಷನ್ ಆಫ್ ದೇರ್ ಪರ್ಫಾರ್ಮೆನ್ಸ್ was much above Gejje Pooje, Ranga Pravesha or any other professional performance. This really gave me a lot of happiness. ಯಾಕೆ ಅಂತ ಹೇಳಿದ್ರೆ, ಮೊದಲಿಗೆ ನಮ್ಮ ದೇಶದ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ, ನಮ್ಮ ದೇಶ ಬಹಳ ಶ್ರೀಮಂತ. ಕಲೆ, ಸಂಸ್ಕೃತಿ, ಸಂಪ್ರದಾಯ, ಗುರು ಶಿಷ್ಯ ಪರಂಪರೆ, ಈ ಎಲ್ಲದರಲ್ಲಿ ಇಡೀ ಪ್ರಪಂಚದಲ್ಲಿ ಎತ್ತಿದ ಕೈ. ಇಂತಹ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತ ನೃತ್ಯಗಳು ಬೆಳೀತಿರುವುದು ನಮ್ಮೆಲ್ಲರ ಸೌಭಾಗ್ಯ, ಪುಣ್ಯ ಅಂತ ಹೇಳಬೇಕು. ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿ ಮೇಲ್ ಬರಬೇಕಂದ್ರೆ ಗುರು ಬೇಕು. ಆದರೆ ಅದು ಎಂತಹ ಗುರುವಿನ ಆಯ್ಕೆ ಹೇಗೆ ಅನ್ನೋದು ಒಂದು ದೊಡ್ಡ ಒಂದು ಪ್ರಶ್ನೆ ಆಗುತ್ತೆ. ಆ ರೀತಿಯಲ್ಲಿ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಕ್ಕಿದಾಗ, ಎಸ್ಪೆಷಲಿ ಇನ್ ಅವರ್ ಕಲ್ಚರಲ್ ಕ್ಲಾಸಿಕಲ್ ಆರ್ಟ್ಸ್ ಲೈಕ್ ಮ್ಯೂಸಿಕ್, ಡಾನ್ಸ್ ಆ್ಯಂಡ್ ಅದರ್ ಬ್ಯೂಟಿಫುಲ್ ಪರ್ಫಾರ್ಮಿಂಗ್ ಆರ್ಟ್ಸ್, ದ ಬ್ಯಾಟಲ್ ಈಸ್ ಒನ್. ನಿಮ್ಮ ಮಗುನ ಒಂದು ನೃತ್ಯ ಶಾಲೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಹೇಳ್ಕೊಡ್ತಿರುವಂತಹ ಗುರು ಬಹಳ ಶ್ರದ್ಧಾ ಭಕ್ತಿಯಿಂದ ಹೇಳ್ಕೊಡ್ತಾ ಇದ್ದಾರೆ. ಅವರಿಗೆ ಆ ಮಗುವಿನ ಒಂದು ಉದಯ ಬಹಳ ಮುಖ್ಯ. ಆ ರೀತಿಯಲ್ಲಿ ಆ ಒಂದು ಸ್ಥಿತಿಲಿ, ಆ ಮನೋಭಾವನೆಯಲ್ಲಿ ಹೇಳ್ಕೊಡ್ತಾರೆ ಅಂದರೆ, ಅಂತಹ ನೃತ್ಯ ಶಾಲೆಗೆ ಸೇರಿಸಿದಂತಹ ಪೋಷಕರು ಧನ್ಯ, ಆ ಮಗುನೂ ಧನ್ಯ. At this juncture, I would heartily congratulate Srimati Bhavna Ganesh and Ganesh for their beautiful contribution of spreading this art not only in the city areas but a little away from the city. ನನ್ನ ಬಯೋಡೇಟಾನಲ್ಲಿ ನಾನು ಒಂದು ತುಂಬ ಹೆಮ್ಮೆ ಪಡೋದಂದರೆ, ಶುಭಾ ಪಿಕ್ಸ್ ಅಪ್ ಟ್ಯಾಲೆಂಟ್ಸ್ ಫ್ರಮ್ ರೂರಲ್ ಏರಿಯಾಸ್ ಆ್ಯಂಡ್ ಟ್ರೈನ್ಸ್ ದೆಮ್ ಫ್ರೀ ಆಫ್ ಕಾಸ್ಟ್ ಅನ್ನೋದು ಒಂದು ಲೈನ್ ಆ್ಯಡ್ ಆಗಿದೆ. ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾನು ಒಂದು ಮಗು ಶಿರ್ಸಿಯಿಂದ ಬಂದಿರುವಂತಹ ಒಂದು ಪ್ರತಿಭಾವಂತ ಶಿಷ್ಯನ ನನ್ನ ಮನೇಲಿ ಇಟ್ಕೊಂಡು 9th 10th ಅವಳು ಮಾಸ್ಟರ್ಸ್ ಮುಗಿಯೋ ತನಕ ಕಂಟಿನ್ಯೂಸ್ ಆಗಿ ಎವ್ರಿ ಇಯರ್ 2 months ಪ್ಲಸ್ 1 month ಪ್ಲಸ್ 15 days ಹಾಗೆ ಪ್ರತಿ ವರ್ಷ ಬಂದು ಅಷ್ಟು ವರ್ಷ ಕಲ್ತಿದ್ದಕ್ಕೆ she had a good stand. Not only that, through her hundreds and hundreds of students were brought to light. ಅವ್ರು ಎಷ್ಟರ ಮಟ್ಟಿಗೆ ಅಂದರೆ, ನನ್ನ ಸ್ಟೂಡೆಂಟ್ ಮಾತ್ರ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲಲ್ಲೇ ಅವಾರ್ಡ್ ತೊಗೊಂಡಿದ್ದಲ್ಲದೆ, ಅವ್ರನ್ನ ಕೂಡ ನ್ಯಾಷನಲ್ ಅವಾರ್ಡೀಸ್, ನ್ಯಾಷನಲ್ ಸ್ಕಾಲರ್ಶಿಪ್ ಅವಾರ್ಡೀಸ್ ಥರ ಆ ಒಂದು ಉನ್ನತ ಮಟ್ಟದಲ್ಲಿ ಶಿಕ್ಷಣ ಕೊಟ್ಟಳು. ದ್ಯಾಟ್ ಈಸ್ ದ ಬೆಸ್ಟ್ ಮೊಮೆಂಟ್, ದ್ಯಾಟ್ ಈಸ್ ದ ಬೆಸ್ಟ್ ಪ್ರೈಡ್ ದಟ್ ಐ ಟೇಕ್, ದಟ್ ನನ್ನ ಗುರುಗಳಿಂದ ನನಗೇನು ವಿದ್ಯೆ ಸಿಕ್ತು ಅದನ್ನು ನನ್ನ ಶಿಷ್ಯ ಮೂಲಕ ಎಷ್ಟೋ ಒಂದು ಬೇರೆ ಪ್ರದೇಶಗಳಿಗೆ ಸೇರ್ತು ಅಂತ ಹೇಳ್ಬಿಟ್ಟು. ಸೊ ದಿಸ್ ಟೈಮ್ ಅಗೇನ್ ಐ ಹ್ಯಾವ್ ಟು ರೆಫರ್ ಟು ಗಣೇಶ್ ಆ್ಯಂಡ್ ಭಾವನಾ. ಅವರು ಒಂದು ಸಿಟಿ ಲಿಮಿಟ್ಸ್ ಬಿಟ್ಟು ನಿಮ್ಮೆಲ್ಲರಿಗೂ ಕೈಗೆ ಸಿಕ್ಕಿದ್ದಾರೆ. ಇಷ್ಟು ಒಳ್ಳೆ ಕಲೆನ ಇಟ್ಕೊಂತ ಹೇಳಿದ್ರೆ ಅವರು ಒಂದು ಅಭಿನಂದನಾರ್ಹರು. ಹಾಗೆ ನಿಮಗೂ ಕೂಡ ಶುಭಾಶಯಗಳು. ಹಾಗೆ ಖಂಡಿತ ನಿಮ್ಮನ್ನು ಕಾಂಗ್ರ್ಯಾಚುಲೇಟ್ ಮಾಡಬೇಕು. ಐ ಎಂಜಾಯ್ಡ್ ಶಬ್ದ ನೋಡಿದ ತಕ್ಷಣ ನಾನು ಹೇಳಿದೆ ಶಬ್ದಂ, ದ್ಯಾಟ್ ವಾಸ್ ಮೈ ಸೆಕೆಂಡ್ ಶಬ್ದಂ. ನಂದು ಮೊದಲನೇ ಗುರುಗಳಿಂದ ಕಲ್ತಿದ್ದು. ಅದು ಕಂಡ್ರೆ ಏನೋ ಒಂದು ಥರ ಪ್ರೀತಿ. ತಿಲ್ಲ ಎಂಬಲಂ ತನ್ನಿಲೇ ನಡಂ ಶೈದಿಡುಂ ನಡರಾಜನಿಲ್. ಆ ಒಂದು ಗೋಲ್ಡನ್ ಟೆಂಪಲಲ್ಲಿ ನಟರಾಜ ಡಾನ್ಸ್ ಮಾಡ್ತಿರುವಂತಹ ಆ ಒಂದು ಮೂರ್ತಿನ ನಾನು ನೆನೆಸ್ಕೊಂಡ್ರೆ ನನ್ನ ಮನಸ್ಸನ್ನೆಲ್ಲ ಪುಳಕಿತವಾಗುತ್ತೆ ಅಂತ ಬಿಟ್ಟು, ಯಾವ್ಯಾವ ರೀತಿ ಆ ನಾಯಕ
ತನ್ನ ಮನಸ್ಸಿನ ಇಂಗಿತನ ಅವಳ ಸಖಿಗೆ ಹೇಳ್ತಾಳೆ ಅಂತ ಬಿಟ್ಟು ಬಹಳ ಸುಂದರವಾಗಿ ನಿರೂಪಿಸಿದೆ. ಆ 2 ಮಕ್ಕಳು ಎಷ್ಟು ಮುದ್ದಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಈ ವಯಸ್ಸಿನಲ್ಲಿ ಹೆಂಗಪ್ಪ ಗೊತ್ತಾಯಿತು ಯಾವ ರೀತಿ ಅಂತ ಬಿಟ್ಟು ಅದೇ ಇರೋದು. ನಮ್ಮ ಭರತನಾಟ್ಯದಲ್ಲಿ ಅದೇ ಒಂದು ಶಕ್ತಿ. ಆ ಒಂದು ಅರ್ಥನ ಮತ್ತು ನಾಯಕ ನಾಯಕಿ ಭಾವನ ಅರ್ಥ ಮಾಡಿಕೊಂಡು ಅವ್ರು ಯಾವ ರೀತಿ ಯಾವ ಥರದಲ್ಲಿ ಭಗವಂತನ ಒಂದು ಪ್ರೀತಿಗೆ ಪಾತ್ರರಾಗ್ತಾರೆ ಅಂತ ಹೇಳಿದ್ರೆ, ಅದು ಭರತನಾಟ್ಯಕ್ಕೆ ತುಂಬ ಸಮೃದ್ಧವಾಗಿದೆ. ಹಾಗೆ ಒಂದು ಆ ವರ್ಣ ನೋಡಿದಾಗ ಎಷ್ಟೊಂದು ಜತಿ, ಒಂದೊಂದು ಆವರ್ತಕ್ಕೂ ಒಂದೊಂದು ಜತಿ ಬರುತ್ತೆ. ಪ್ರತಿಯೊಂದು ಜತಿ ನಿಜ ಹೇಳಬೇಕು ಅಂತ ಹೇಳಿದ್ರೆ, ಇಷ್ಟು ಜತಿ ಇರೋದು ಯಾರಾದರೂ ಬೇರೆಯವ್ರು ಮಾಡಿದರೆ, ಇನ್ನು ಯಾವುದಾದ್ರೂ ರಂಗಪ್ರವೇಶದಲ್ಲೂ ನೋಡಿದರೆ ಮಿನಿಮಮ್ ಅಂದರೂ ಒಂದು 15 ಮಿಸ್ಟೇಕ್ಸ್ನ ನಾನು ಕಂಡುಹಿಡಿತಿದ್ದೆ. 15 ಕಡೆ ಇಲ್ಲೊಂದು ತಾಳ ಹೋಯಿತು, ಇಲ್ಲೊಂದು ಮುಕ್ತಾಯ ಹೊಟ್ಟೋಯ್ತು, ಇಲ್ಲೊಂದು ಮಾಡಬೇಕಾದ್ರೆ ಕೈ ಇದು ಸ್ವಲ್ಪ ತಪ್ಪಾಯಿತು ಅಂತ ಹೇಳ್ಕೊಂಡು ಒಂದೊಂದು ಸರಿ ಗೊತ್ತಿಲ್ಲದೇ ಅದು ಎಣಿಸ್ತಾ ಇದ್ದೆ. ಇವತ್ತು ನಾನು ಎಣಿಸ್ದೆ 0. ಅದಕ್ಕೆ ಕಾರಣ ಏನು ಅಂದರೆ, ಅಷ್ಟು ತಾಲೀಮಾಗಿದೆ ಅನ್ನೋದು ನೋಡಿದ ತಕ್ಷಣ ತಿಳಿತಿತ್ತು. ಒಂದು ಪ್ರೇಕ್ಷಕರಾಗಿ ಸಹೃದಯರಾಗಿ ನೀವು ಆ ಮಕ್ಕಳಿಗೆ ಒಂದೊಂದು ಜೊತೆಗೂ ಕರತಾಡನ ಕೊಟ್ಟಾಗ, ಹೌದು ನಮ್ಮ ಕಲೆ ಒಳ್ಳೆಯ ಇಟ್ಸ್ ಇನ್ ಗುಡ್ ಹ್ಯಾಂಡ್ಸ್, ನಮ್ಮ ಮುಂದಿನ ಜನ್ರೇಷನ್ಗೆ ತುಂಬ ಒಳ್ಳೆಯ ರೀತಿಲಿ ಹೋಗುತ್ತೆ ಅಂತ ಪ್ರತಿ ಬಾರಿ ಅದು ನೆನಪಾಗುತ್ತೆ. ಅದೇ ಒಂದು ಸಂತೋಷ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಪ್ರೆಸೆಂಟ್ ಹಿಯರ್ ಟು ವಾಚ್ ದೀಸ್ ಬ್ಯೂಟಿಫುಲ್ 3 youngsters, ಕುಮಾರಿ ಪೂರ್ವಿತಾ, ಕುಮಾರಿ ಸಮೃದ್ಧಿ ವಿ ಹೆಬ್ಬಾರ್ ಮತ್ತು ಕುಮಾರಿ ಶಾಲಿನಿಜಿ. ಆ 3 ಮಕ್ಕಳಿಗೆ ಈ ಉದಯೋನ್ಮುಖ ಕಲಾಕ್ಷೇತ್ರದಲ್ಲಿ ನಕ್ಷತ್ರದಂತೆ ಬೆಳೀಲಿ, ಇನ್ನು ಮುಂದೆ ಅವರ ನೃತ್ಯ ಪಯಣ ಬಹಳ ಉನ್ನತ ಮಟ್ಟದಲ್ಲಿ ಸಾಗಲಿ ಅಂತ ಬಿಟ್ಟು ಅವರಿಗೆ ಆಶೀರ್ವಾದ ಮಾಡ್ತೀನಿ ಈ ಸಮಯದಲ್ಲಿ. ಹಾಗೆ ಆ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ, ಪೋಷಕರ ಸಹಾಯ ಇಲ್ಲದೆ ಖಂಡಿತ ಇದು ಸಾಧ್ಯ ಆಗಲ್ಲ. 3 ಮಕ್ಕಳ ಪೋಷಕರಿಗೂ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನ ಮತ್ತು ವಂದನೆಗಳನ್ನ ತಿಳಿಸ್ತೀನಿ. ಯಾವುದೇ ರಂಗಪ್ರವೇಶ ಮಕ್ಕಳು ಮಾಡಬೇಕಾದ್ರೆ ಗುರುಗಳು ಹೇಳ್ಕೊಟ್ಟಿರ್ತಾರೆ, ಮಕ್ಕಳು ಮಾಡ್ತಾರೆ. ಆದರೆ ಆ ಒಂದು ರಂಗಪ್ರವೇಶ ಸಕ್ಸಸ್ ಆಗೋದು ಹೆಂಗೆ? Half the battle is won when we have the best musicians. ಸೊ ಇಂದು ಜಾಸ್ತಿ ಗಲಾಟೆ ಇಲ್ಲ. ಆ್ಯಕ್ಚುಲಿ ನಾನು ಅಂದ್ಕೋತಾ ಇದ್ದೆ, ನಾನು ತುಂಬ ಮ್ಯೂಸಿಷಿಯನ್ಸ್ನ ಸೇರಿಸ್ಕೊಂಡ್ಬಿಡ್ತೀನಿ ಇದು ರಂಗಪ್ರವೇಶ ಅಂದಿದ ತಕ್ಷಣ. ಎಷ್ಟು ಮನಸ್ಸಿಗೆ ಮುದ ನೀಡ್ತು ಇವತ್ತು ಅಂತ ಹೇಳಿದ್ರೆ, ಬರೀ ಒಂದು ಸುಶ್ರಾವ್ಯವಾದ ಹಾಡುಗಾರಿಕೆ ಬಹಳ ಉನ್ನತ ಮಟ್ಟದಲ್ಲಿ. ಅದು ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ ಹಾಡ್ತಾರೆ ಅಂದರೆ ಕೇಳಬೇಕಾ? ನಮ್ಮ ಕರ್ನಾಟಕದ ಉನ್ನತ ಮಟ್ಟದಲ್ಲಿರುವಂತಹ ಹಾಡುಗಾರರಲ್ಲದೆ ಇಡೀ ಪ್ರಪಂಚಕ್ಕೆ ತಮ್ಮ ಕಲೆಯ ಸೊಗಡನ್ನು ಬೀರ್ತಾ ಬಂದಿದ್ದಾರೆ. ಅಂತಹವರ ಹಾಡುಗಾರಿಕೆ, ಹಾಗೆ ನಮ್ಮ ನಾರಾಯಣ ಸ್ವಾಮಿ ಅವರ ಮೃದಂಗ, ಅವ್ರು ನನಗೇ ಏನಿಲ್ಲ ಅಂತ ಹೇಳಿದ್ರೆ ಒಂದು 40 ವರ್ಷದಿಂದ ನುಡಿಸಿದ್ದಾರೆ ನನಗೆ, ನನ್ನ ಶಿಷ್ಯರಂದ್ರಿಗೆ. ಇವರ ಜೊತೆ ಕೊಳಲಿನಲ್ಲಿ ಶ್ರೀ ವರುಣ್, ನಟವಾಂಗದಲ್ಲಿ ಈ 3 ಜನ ಇದ್ದು ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂದರೆ ಮಕ್ಕಳಿಗೆ ಇನ್ನೇನು ಬೇಕು, ಇಷ್ಟು ಒಳ್ಳೆ. ಏಕೆಂದರೆ ಸಂಗೀತ ನೃತ್ಯ ಒಂದೇ ನಾಣ್ಯದ 2 ಮುಖ ಅಂತ ಬಿಟ್ಟು ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿ ಇವತ್ತು ಸಂಗೀತ, ಅದು ಭಾವನಾ ಅವರ ನಟವಾಂಗ. ಐ ರಿಯಲಿ ಲವ್ಡ್ ಯುವರ್ ನಟವಾಂಗ, ಇಟ್ ವಾಸ್ ವೆರಿ ನೀಟ್. ಆಮೇಲೆ ಹೇಳ್ತಾರೆ ಗುರುವೇ ತಂದೆ ತಾಯಿ ಅಂತ ಹೇಳಿಬಿಟ್ಟು, ಅಲ್ಲಿಂದ ಯಾವ ರೀತಿ ದ ಎನರ್ಜಿ ವಾಸ್ ಪಾಸಿಂಗ್ ಆನ್ ಟು ದ ಸ್ಟೂಡೆಂಟ್ಸ್ ಅಂದರೆ, ಭಾವನಾ ಅವರು ಅವರೇ ತಲ್ಲೀನವಾಗಿ ಅವರು ಹೇಳ್ಕೊಡ್ತಾ ಇದ್ದೀನೇನೋ ಇವತ್ತು ಅನ್ನೋ ಹಾಗೆ ಅಲ್ಲೂ ಕೂಡ ಡಾನ್ಸ್ ಮಾಡ್ತಾಯಿದ್ರು. ಸೊ ಅದು ಗೊತ್ತಿಲ್ಲದೆ ಬರೋದಲ್ಲ, ಆ ಮನಸ್ಸಲ್ಲಿ ಗುರು ಭಾವನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವತ್ತು ಇಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಈ ಮಕ್ಕಳು, ನನ್ನ ಮಕ್ಕಳು. ಇವತ್ತು ಅವ್ರದ್ದು ತುಂಬ ಒಂದು ವಿಶೇಷ ದಿನ. ಭಗವಂತ ಅವ್ರಿಗೆ ಎಲ್ಲ ರೀತಿ ಒಳ್ಳೆಯ ಎನರ್ಜಿ ಕೊಡಲಿ ಅಂತ ಬಿಟ್ಟು, ದ ಎನರ್ಜಿ ಕೀಪ್ಸ್ ಪಾಸಿಂಗ್ ಆನ್ ಫ್ರಮ್ ದ ಗುರು ಟು ದ ಸ್ಟೂಡೆಂಟ್ಸ್. ಸೊ ವಿತ್ ದೀಸ್ ವರ್ಡ್ಸ್ ಇನ್ನು ಮಾತಾಡುವಂಥ ಬೇರೆ ನೃತ್ಯ ಗುರುಗಳಿದ್ದಾರೆ. ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ the Gurus, Shri Ganesh and Srimati Bhavna, the parents,
and heartily congratulate all the three beautiful twinkling stars, and thank you ನನ್ನನ್ನು ಕರೆದಿದ್ದಕ್ಕೆ, ನನ್ನ ಮಾತಿನ ಕೇಳಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಸಂಗೀತ ನೃತ್ಯ ಕಲೆ ಎಂದಿಗೂ ಬೆಳೆಯಲಿ, ಇನ್ನೂ ಮಿನುಗಲಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.